ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ವಸುಂಧರಾ ಪಾಕ ಚಾನಲ್‌ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋದು ಕರಾವಳಿ ಶೈಲಿಯ ಸಿಗಡಿ ಗೀ ರೋಸ್ಟ್. ಬನ್ನಿ ಇದನ್ನು ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡುವ. ಅರ್ಧ ಚಮಚ ಮೆಂತೆ, ಅರ್ಧ ಚಮಚ ಕಾಳುಮೆಣಸು, 1 ಚಮಚ ಕೊತ್ತಂಬರಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಗಸಗಸೆ, ಹುಣಸೆಹಣ್ಣು ಚಿಕ್ಕ ಪೀಸ್, ಬೆಳ್ಳುಳ್ಳಿಯ ಎಸಳು 5ರಿಂದ 6, 5ರಿಂದ 6 ಒಣಮೆಣಸಿನ ಬೀಜನ ತೆಗೆದು 3 ಗೋಡಂಬಿ ಒಟ್ಟಿಗೆ ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೇನೆ. 1 ಲಿಂಬು, 1/4 ಚಮಚ ಅರಿಶಿನ ಮತ್ತು ಚಿಕ್ಕ ಪೀಸ್ ಬೆಲ್ಲ. ಮ್ಯಾರಿನೇಷನಿಗೆ ಅರಿಶಿನ 1/4 ಚಮಚ, ಲಿಂಬು ಅರ್ಧ ಮತ್ತು 1/4 ಚಮಚದಷ್ಟು ಉಪ್ಪು ಹಾಕಿ ಕಲಸಿಡಬೇಕು. ಈಗ ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿಕೊಳ್ಳುವ. ಮಸಾಲೆನ ಜಾಸ್ತಿ ಓವರ್ ಫ್ರೈ ಮಾಡೋದು ಬೇಡ, ಏಕೆಂದರೆ ರುಚಿ ಕೆಡ್ಬೋದು, ಇಲ್ಲದಿದ್ದರೆ ಕಹಿಗೆ ಟೇಸ್ಟ್ ಬರ್ಬೋದು. ಮಸಾಲೆನ ಫ್ರೈ ಮಾಡುವಾಗ ಮಸಾಲೆದ ಘಮ ಬರಲಿಕ್ಕೆ ಶುರುವಾಗ್ತದೆ, ಆಗ ಬಂದ್ ಮಾಡಿದರೆ ಸಾಕು. ನೋಡಿ, ಈಗ ತೋರಿಸ್ತೇನೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಘಮ ಕೂಡ ಬರಲಿಕ್ಕೆ ಶುರುವಾಗಿದೆ. ಈಗ ಇದನ್ನು ಬಂದ್ ಮಾಡ್ತೇನೆ. ತಣ್ಣಗಾದ ನಂತರ ಒಂದು ಅರ್ಧ ಚಮಚದಷ್ಟು ಉಪ್ಪಿನೊಟ್ಟಿಗೆ ರುಬ್ಬಿಟ್ಕೊಳ್ತೇನೆ. ಮಸಾಲೆ ರೆಡಿಯಾಗಿದೆ. ಈಗ ಒಂದು ಮಣ್ಣಿನ ಪಾತ್ರೆನ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಈಗ ಅದಕ್ಕೆ 4 ಚಮಚದಷ್ಟು ತುಪ್ಪವನ್ನು ಹಾಕ್ತೇನೆ. ರುಬ್ಬಿದ ಮಸಾಲೆ ಮತ್ತು ಜಾರ್ನ ತೊಳೆದ ನೀರನ್ನು ಕೂಡ ಅದಕ್ಕೆ ಹಾಕ್ತೇನೆ. ತುಂಬ ನೀರು ಮಾಡ್ಕೊಳ್ಳೋದು ಬೇಡ, ಇದು ರೋಸ್ಟ್ ಆಗಿರೋದ್ರಿಂದ ಜಾಸ್ತಿ ನೀರು ಬಳಸೋದು ಬೇಡ. ಈಗ ಚೆಂದ ಮಿಕ್ಸ್ ಮಾಡಿ ಒಂದು 10 ನಿಮಿಷದಷ್ಟು ಟೈಮ್ ಮುಚ್ಚಿಡಬೇಕು. ಕಂಪ್ಲೀಟ್ ಮುಚ್ಚಿಡೋದು ಬೇಡ, ಲಿಡ್ಡನ್ನು ಕಂಪ್ಲೀಟ್ ಮುಚ್ಚಿದರೆ ಉಗ್ತದೆ ಅದಕ್ಕೆ. ಈಗ ಒಂದು 10 ನಿಮಿಷದ ನಂತರ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಸಿಗಡಿಯನ್ನು ಹಾಕಿ ಕಲಸಬೇಕು. ಸಿಗಡಿ ಹೆಚ್ಚೊತ್ತು ತಗೊಳ್ಳೋದಿಲ್ಲ ಬೇಯಲಿಕ್ಕೆ, ಒಂದು 5 ನಿಮಿಷದಲ್ಲಿ ಬೇಯ್ತದೆ ಅದು. ಈಗ ಇದನ್ನೊಂದು 5 ನಿಮಿಷ ಮತ್ತೆ ಬಂದ್ ಮಾಡಿ ಇಡಬೇಕು. ಈಗ 5 ನಿಮಿಷ ಆಗಿದೆ, ಗ್ರೇವಿ ಎಲ್ಲ ಗಟ್ಟಿಯಾಗಿದೆ. ಈ ಟೈಮ್ನಲ್ಲಿ ಉಪ್ಪಿನ ಕನ್ಸಿಸ್ಟೆನ್ಸಿ ಎಲ್ಲ ಚೆಕ್ ಮಾಡ್ಬೋದು, ರುಚಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಅರ್ಧ ಚಮಚ ಧನಿಯಾದ ಹುಡಿ ಮತ್ತು ಸ್ವಲ್ಪ ಲಿಂಬುವನ್ನು ಹಿಂಡಿ ಕಲಸಬೇಕು. ಇದು ಕಲಸಿ ಆಫ್ ಮಾಡಿದರೆ ಸಾಕು, ಮತ್ತೆ ಬೇಯಿಸ್ಬೇಕಂತಿಲ್ಲ. ಈಗ ನಮ್ಮ ಸ್ಪೈಸಿ, ಜ್ಯೂಸಿ, ಡಿಲಿಷಿಯಸ್ ಕೋಸ್ಟಲ್ ಸ್ಪೆಷಲ್ ಸಿಗಡಿ ಗೀ ರೋಸ್ಟ್ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೊಸ ರುಚಿಯೊಂದಿಗೆ ಸಿಕ್ಕುವ. ಇತಿ ನಿಮ್ಮ ವಸುಂಧರಾ.